ನಮಸ್ಕಾರ. RFA-Info ಯೂಟ್ಯೂಬ್ ಚಾನಲ್ ಸ್ವಾಗತ. ಈ ವಿಡಿಯೋದಲ್ಲಿ ಕಾಲೇಜು ಶಿಕ್ಷಣ ಇಲಾಖೆಯವರು ಅತಿಥಿ ಉಪನ್ಯಾಸಕರ ನೇಮಕಾತಿಗೆ ಪ್ರಕಟಣೆಯನ್ನು ಹೊರಡಿಸಿದ್ದಾರೆ. ದಿನಾಂಕ 2/1/2025 ಪ್ರಕಟಣೆಯನ್ನು ಕೊಟ್ಟಿದ್ದಾರೆ. ಈ ಪ್ರಕಟಣೆಯಲ್ಲಿ ಯಾವೆಲ್ಲ ಮಹತ್ವದ ಅಂಶಗಳನ್ನು ಕೊಟ್ಟಿದ್ದಾರೆ ಅನ್ನೋದನ್ನು ಈ ವಿಡಿಯೋದಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಬರ್ತಿದ್ದೆ. ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅತಿಥಿ ಉಪನ್ಯಾಸಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ವಾಟ್ಸಪ್ ಗ್ರೂಪ್ ಇದೆ, ಇಂಟ್ರೆಸ್ಟ್ ಇದ್ದರೆ ಜಾಯ್ನ್ ಆಗ್ಬೋದು. ಓಕೆ, ಇಲ್ಲಿ ನೋಡ್ತಾ ಬರೋದಾಗಿತ್ತು ಅಂದರೆ ಜನವರಿ 13ರೊಳಗೆ ಅತಿಥಿ ಉಪನ್ಯಾಸಕರ ನೇಮಕಾತಿ ಪ್ರಕ್ರಿಯೆ ಮಾಡ್ತಾರೆ ಅಂತ ನಾನು ಹೇಳಿದ್ದೆ. ಈಗ ಪ್ರೆಸೆಂಟ್ಲಿ ಅದೇ ರೀತಿಯಾಗಿ ಪ್ರೊಸೆಸನ್ನು ಸ್ಟಾರ್ಟ್ ಮಾಡಿದ್ದಾರೆ. ಇಲ್ಲಿ ಮೊದಲಿಗೆ ಅವರು ಹಿಂದಿನ ಕಥೆಯನ್ನು ಹೇಳ್ತಾ ಬರ್ತಾರೆ. ನಾವು ಆನ್ಲೈನ್ ಕೌನ್ಸಿಲಿಂಗನ್ನು ಮಾಡ್ತೀವಿ, ಸಹಾಯಕ ಪ್ರಾಧ್ಯಾಪಕರ ನೇಮಕ ಮಾಡ್ಕೊಂಡಿದ್ವಿ, ಈಗ ಖಾಲಿ ಇರುವಂಥ ಹುದ್ದೆಗಳೇನಿದಾವಲ್ಲ ಅವುಗಳನ್ನು ನೋಡ್ತಾ ಬರ್ತೀವಿ. ನೆಕ್ಸ್ಟು ಈ ಬಹುತೇಕ ವಿಶ್ವವಿದ್ಯಾಲಯಗಳಲ್ಲಿ ಮುಕ್ತಾಯಗೊಂಡು ಈ ಒಂದು ಸೆಮಿಸ್ಟ್ರಿ ಸ್ಟಾರ್ಟ್ ಆಗಿದೆ. ಇವೆಲ್ಲ ಹೇಳ್ತಾ ಬರ್ತಾರೆ, ಇದು ಎಲ್ಲ ಹಿಂದಿನ ಕತೆ. ಇಲ್ಲಿ ನಾವು ನೋಡ್ತಾ ಬರೋದಾಗಿತ್ತು ಅಂದರೆ ಪ್ರಮುಖವಾಗಿ ಹೈಕೋರ್ಟ್ನ ಉಲ್ಲೇಖವನ್ನು ಮಾಡ್ತಾ ಬರ್ತಾರೆ. ಹೈಕೋರ್ಟ್ನಲ್ಲಿ ಯಾವ ರೀತಿಯಾಗಿ ತೀರ್ಪನ್ನು ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಈ ವರ್ಷ ನಾವು ನೇಮಕಾತಿ ಪ್ರಕ್ರಿಯೆಯನ್ನು ಮಾಡ್ತಾ ಬರ್ತೀವಿ ಅಂತ ಕೊಡ್ತಾರೆ. ಇಲ್ಲಿ ಹೈಕೋರ್ಟ್ನವರು ಸಹಿತ ಕಡ್ಡಾಯವಾಗಿ ಅವ್ರೇನು ಮಾಡಬೇಕಾಗುತ್ತೆ, UGC ರೆಗ್ಯುಲೇಷನ್ಸನ್ನು ಫಾಲೋ ಮಾಡಬೇಕಾಗುತ್ತೆ. PhD ಮಾಡಿದ್ರೆ 2018 UGC ರೆಗ್ಯುಲೇಷನ್ಸ್ ಮತ್ತು ಮಿನಿಮಮ್ ಕ್ವಾಲಿಫಿಕೇಷನ್ ಏನು ಪ್ರಿಸ್ಕ್ರೈಬ್ ಮಾಡಿದ್ದಾರೆ ಅದೇ ರೀತಿಯಾಗಿ ಇರಬೇಕಂತ ಹೇಳ್ತಾರೆ. ಅದನ್ನೇ ನಾವು ಫಾಲೋ ಮಾಡ್ತೀವಿ ಅಂತ ಕೊಡ್ತಾ ಬರ್ತಾರೆ. ಬಟ್ ಇಲ್ಲಿ ಏನಿದೆ, ಸೇವಾ ಅನುಭವ ಮತ್ತು UGC ಅರ್ಹತೆ ಈ ಎರಡನ್ನೂ ಅವರು ಕನ್ಸಿಡರ್ ಮಾಡ್ತಾ ಬರ್ತೀವಿ ಅಂತ ಹೇಳ್ತಾರೆ. ಹೀಗಾಗಿ ಯಾರು ಈ ಆಲ್ರೆಡಿಯಾಗಿ 5,000 ಅಭ್ಯರ್ಥಿಗಳು ಕೆಲಸ ಮಾಡ್ತಿದ್ದಾರೆ, ಇವರು ಸೇವಾ ಅನುಭವ ಮತ್ತು UGC ಅರ್ಹತೆಯನ್ನು ಹೊಂದಿರ್ತಾರೆ. ಹೀಗಾಗಿ ಮೋಸ್ಟ್ಲಿ ಇದರಲ್ಲಿ 2,000 ಜನ ಈಗ ಹೊಸಬರು ಬಂದಿರೋದ್ರಿಂದ 3,500 ಅತಿಥಿ ಉಪನ್ಯಾಸಕರ ನೇಮಕಾತಿ ಪ್ರಕ್ರಿಯೆ ಈ ವರ್ಷ ನಡೆಯುವಂಥ ಚಾನ್ಸ್ ಇದೆ. ಇಲ್ಲಿ ನೋಡ್ತಾ ಬರೋದಾಗಿತ್ತು ಅಂದರೆ ಆನ್ಲೈನ್ ಅರ್ಜಿ ಸಲ್ಲಿಸಲಿಕ್ಕೆ 3ನೇ ತಾರೀಕಿಂದ ಸ್ಟಾರ್ಟ್ ಇದೆ. 3/1/2025 ಆನ್ಲೈನ್ ಅರ್ಜಿಯನ್ನು ಸ್ಟಾರ್ಟ್ ಮಾಡ್ತಾರೆ. ಎಡಿಟನ್ನು ಮಾಡ್ಬೋದು. ಅಂದರೆ ಇಲ್ಲಿ ಹೊಸಬರು ಅರ್ಜಿಯನ್ನು ಸಲ್ಲಿಸ್ಬೋದು, ಯಾರು ಆಲ್ರೆಡಿಯಾಗಿ ಸಲ್ಲಿಸಿದ್ದಾರೆ ಅವರು ಎಡಿಟನ್ನು ಸಹಿತ ಮಾಡ್ಬೋದು ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 8ನೇ ತಾರೀಕಿದೆ. ತಾತ್ಕಾಲಿಕ ಮೆರಿಟ್ ಪಟ್ಟಿಯನ್ನು ಪ್ರಕಟಿಸುವ ದಿನಾಂಕ 9 ಇದೆ. ಮೆರಿಟ್ ಪಟ್ಟಿ ಪ್ರಕಟಿಸಿದ ನಂತರ ಅರ್ಜಿಯನ್ನು ಎಡಿಟ್ ಮಾಡಲು ಏನಾದರೂ ಅರ್ಜಿ ಎಡಿಟ್ ಮಾಡಲಿಕ್ಕೆ ಇನ್ನೂ 2 ದಿನ ಅವಕಾಶವನ್ನು ಕೊಡ್ತಾರೆ. ನೆಕ್ಸ್ಟು ಕಾರ್ಯಭಾರವನ್ನು ಪ್ರಕಟಿಸುವುದು, ಅಂದರೆ ಎಷ್ಟು ವರ್ಕ್ಲೋಡ್ ಇದೆ ಅನ್ನೋದನ್ನು 13ನೇ ತಾರೀಕು ಗೊತ್ತಾಗುತ್ತೆ. ನೆಕ್ಸ್ಟು ಮೆರಿಟ್ ಪಟ್ಟಿಯನ್ನು ಕೌನ್ಸ್ಲಿಂಗ್ ಏನು ಮಾಡ್ತಾರೆ 20ರಿಂದ 29ವರೆಗೂ ಬಿಟ್ಟು ಲಾಸ್ಟ್ 30ನೇ ತಾರೀಕಿನೊಳಗಾಗಿ ಅಭ್ಯರ್ಥಿ ಆ ಸ್ಕೂಲಿಗೆ ಹೋಗಿ ಕೌನ್ಸ್ಲಿಂಗ್ ಸಿಲೆಕ್ಷನ್ ಲಿಸ್ಟನ್ನು ಪ್ರಕಟಣೆ ಮಾಡ್ತಾರೆ. ಇಲ್ಲಿಯೂ ಸಹಿತ ಅದನ್ನೇ ಕೊಡ್ತಾ ಬರ್ತಾರೆ. ಯಾರು ಮತ್ತೆ ಅಭ್ಯರ್ಥಿಗಳು ಸಲ್ಲಿಸಿದಿರಲ್ಲ 2024-25 ಸಾಲಿನಲ್ಲಿ ಮತ್ತೆ ಹೊಸದಾಗಿ ಅರ್ಜಿ ಸಲ್ಲಿಸೋ ಅವಶ್ಯಕತೆ ಇರುವುದಿಲ್ಲ. ಓಕೆ, ಹೀಗಾಗಿ ನೀವು ಎಡಿಟ್ ಆಪ್ಷನ್ ಕೊಟ್ಟಿರ್ತಾರೆ, ಅಲ್ಲಿ ಏನಾದರೂ ಎಡಿಟನ್ನು ನೀವು ಮಾಡ್ಬೋದು ನಿಮ್ಮ ಇದರ ಪ್ರಕಾರ. ನೆಕ್ಸ್ಟು ವೆಬ್ಸೈಟನ್ನು ಕೊಟ್ಟಿದ್ದಾರೆ. ಈ ವೆಬ್ಸೈಟಿಗೆ ಹೋಗಿ ನೀವೇನು ಮಾಡ್ಬೋದು, ಆನ್ಲೈನ್ ಅರ್ಜಿಯನ್ನು ಸಲ್ಲಿಸ್ಬೋದು ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಇಲ್ಲಿ ನೋಡ್ತಾ ಬರೋದಾಗಿತ್ತು ಅಂದರೆ ಕ್ರೈಟೇರಿಯಾ ನೋಡ್ತಾ ಬರೋದಾಗಿತ್ತು ಅಂದರೆ PGಗೆ ಸಂಬಂಧಪಟ್ಟಂತೆ 25% ಇದೆ. ಯಾರು PhD ಮಾಡಿದವ್ರಿಗೆ 12 ಇದೆ, ನೆಟ್ ಸೆಟ್ ಆದವ್ರಿಗೆ 6 ಇದೆ, MPhil ಮಾಡಿದವರಿಗೆ 6 ಇದೆ, ನೆಟ್ ಸೆಟ್ ಆದವ್ರಿಗೆ 9 ಇದೆ. ನೆಕ್ಸ್ಟು 3 ವರ್ಷಕ್ಕೆ 3 ಪಾಯಿಂಟು, 16 ವರ್ಷಕ್ಕೆ ಗರಿಷ್ಠ 48 ಪಾಯಿಂಟು. ಈ ರೀತಿಯಾಗಿ ನಿಮ್ಮ ಮಾರ್ಕ್ಸನ್ನು ಕೌಂಟ್ ಮಾಡಿಕೊಂಡು ಲಿಸ್ಟನ್ನು ಹಚ್ತಾರೆ. ಆ ಲಿಸ್ಟ್ ಮೂಲಕ ಆಯ್ಕೆಯನ್ನು ಮಾಡ್ತಾ ಬರ್ತಾರೆ. ಇಲ್ಲಿ ನೆಕ್ಸ್ಟು ಭಾಳ ಇಂಪಾರ್ಟೆಂಟು ಅಂತಂದರೆ ಪ್ರೊವಿಷನಲ್ ಸಿಲೆಕ್ಷನ್ ಲಿಸ್ಟನ್ನು ಬಿಡ್ತೀವಿ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಇಲ್ಲಿ ನೋಡ್ತಾ ಬರೋದಾಗಿತ್ತು ಅಂತಂದರೆ ಇಲ್ಲಿ ವರ್ಕ್ಲೋಡ್ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಕೊಡ್ತಾ ಬರ್ತಾರೆ. ಅವ್ರು ಏನು ಹೇಳ್ತಾರೆ ಅಂತಂದರೆ, ಯಾರಿಗೆ ಪ್ರಾಯೋಗಿಕ ತರಗತಿ ಮತ್ತು ಫೀಲ್ಡ್ ವರ್ಕ್ ಇರುತ್ತದೆ, ಅಂದರೆ ಕಲಾ, ವಾಣಿಜ್ಯ ಮತ್ತು ಭಾಷಾ ಇವರಿಗೆ ಕನಿಷ್ಠ 4 ಗಂಟೆ ಗರಿಷ್ಠ 15 ಗಂಟೆಗಳ ಕಾಲವರೆಗಿರ್ತದೆ. ಪ್ರಾಯೋಗಿಕ ಪರೀಕ್ಷೆ ಅಂದರೆ BSc ಬೇಸಿಕ್ ಇರುವಂಥವರು ಕನಿಷ್ಠ 4 ಗರಿಷ್ಠ 19 ತಾಸನ್ನು ಕೊಟ್ಟಿದ್ದಾರೆ. ಹೀಗಾಗಿ ಈ ಒಂದು ಟೈಮ್ ಅವಧಿಯನ್ನು ಅವರು ಕೌಂಟ್ ಮಾಡ್ತೀವಿ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಇಲ್ಲಿ ಪ್ರಮುಖವಾಗಿ ನೆಕ್ಸ್ಟ್ ಇಂಪಾರ್ಟೆಂಟ್ ಅಂದರೆ ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ, ಏನಿದೆ ಅಂತಂದರೆ ಅಭ್ಯರ್ಥಿಗಳು ಒಂದು ವಿಷಯಕ್ಕೆ ಮಾತ್ರ ಅರ್ಜಿ ಸಲ್ಲಿಸ್ಬೋದು ಅಂತ ಕೊಟ್ಟಿದ್ದಾರೆ. ಕೆಲವೊಂದು ಜನ 2 PG ಮಾಡಿರ್ತಾರೆ, ಅವರು 2 ಕಡೆ ಅರ್ಜಿ ಸಲ್ಲಿಸುವಾಗಿಲ್ಲ, ಜಸ್ಟ್ ಒಂದು ಒಂದಕ್ಕಿಂತ ಹೆಚ್ಚಿನ ಅರ್ಜಿ ಸಲ್ಲಿಸಿದರೆ ಅಂಥ ಅಭ್ಯರ್ಥಿ ಅರ್ಜಿಯನ್ನು ಪರಿಗಣಿಸಲಾಗುವುದಿಲ್ಲ ಅಂತ ಕೊಟ್ಟಿದ್ದಾರೆ. ಹೀಗಾಗಿ ನೀವು ಒಂದೇ ಒಂದು ಅರ್ಜಿಯನ್ನು ಸಲ್ಲಿಸಬೇಕು. ನೆಕ್ಸ್ಟ್ ನೋಡ್ತಾ ಬರೋದಾಗಿತ್ತು ಅಂದರೆ ಆನ್ಲೈನ್ ಅರ್ಜಿ ದಾಖಲೆ ಇಲ್ಲೇನಿದೆ, ನೀವು ಕರೆಕ್ಟ್ ಆದಂಥ ದಾಖಲೆಗಳನ್ನು ಸಲ್ಲಿಸಬೇಕು ಅಂತ ಕೊಟ್ಟಿದ್ದಾರೆ. ಏನೇ ತಪ್ಪಿದ್ರೂ ಸಹಿತ ನಿಮ್ಮ ಅರ್ಹತೆಯನ್ನು ಡಿಬಾರ್ ಮಾಡ್ತೀವಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಅದೇ ಕೊಟ್ಟಿದ್ದಾರೆ, ನೀವು ಏನು ಆನ್ಲೈನ್ ಅರ್ಜಿಯಲ್ಲಿ ಸಲ್ಲಿಸಿದಂಥ ವಿದ್ಯಾರ್ಹತೆ, ಸೇವೆ ಇವನ್ನೆಲ್ಲವನ್ನು ಸರಿಯಾಗಿ ನೀವು ಕೊಡಲೇಬೇಕು, ಅವುಗಳನ್ನು ತಪ್ಪು ಮಾಡುವಂಗಿಲ್ಲ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಇಲ್ಲಿ ಈಗ ಯಾರು ಆಲ್ರೆಡಿಯಾಗಿ ಕೆಲಸ ಮಾಡ್ತಿದ್ದಾರೋ ಅವರು 2/8/2025 ಕರ್ತವ್ಯವನ್ನು ಬಿಡುಗಡೆಗೊಳಿಸಿದ್ದೀವಿ ಅಂತ ಕೊಡ್ತಾರೆ.
ನೆಕ್ಸ್ಟ್ ಇಲ್ಲಿ ನೋಡ್ತಾ ಬರೋದಾಗಿತ್ತು ಅಂದರೆ ಮೀಸಲಾತಿ ಬಗ್ಗೆ ಹೇಳ್ತಾ ಬರ್ತಾರೆ. ನೆಕ್ಸ್ಟ್ ಮೆಟರ್ನಿಟಿ ಲೀವ್ ಬಗ್ಗೆ ಇದೆ. ಇದು ಆಮೇಲೆ ಅಪಾಯಿಂಟ್ಮೆಂಟ್ ಆದ ತಕ್ಷಣ ಅದು ಏನಂಬುದನ್ನು ಹೀಗೆ ಕಂಡೀಷನ್ಸ್ ಆಗಿ ಹೇಳ್ತಾ ಬರ್ತಾರೆ. ನೆಕ್ಸ್ಟ್ ಏನಾದರೂ ಕಾಯಂ ಶಿಕ್ಷಕರು ಬಂದರೆ ಅವರಿಗೆ ಸೇವೆ ಶಿಕ್ಷಕರು ಕಾಯಮನ್ನು ಮಾಡೋದಿಲ್ಲ, ಮತ್ತು ಕಾಯಂ ಶಿಕ್ಷಕರು ಬಂದರೆ ಕೆಲಸವನ್ನು ಬಿಟ್ಕೊಡಬೇಕು ಅಂತೇಳಿ ಕೊಡ್ತಾ ಬರ್ತಾರೆ. ಹೀಗಾಗಿ ಇಂಟ್ರೆಸ್ಟ್ ಇರುವಂಥ ಅಭ್ಯರ್ಥಿಗಳು ಈ ಒಂದು ವೆಬ್ಸೈಟ್ಗೆ ಹೋಗಿ ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಿ, ಮತ್ತು ಆನ್ಲೈನ್ ಅರ್ಜಿ ಯಾವ ರೀತಿ ಸಲ್ಲಿಸಬೇಕಂತ ನಾನು ನಾಳೆ ವಿಡಿಯೋ ಮಾಡ್ಕೊಂಡು ಹಾಕ್ತಂತೆ. ಹೀಗಾಗಿ ಸ್ವಲ್ಪ ವೆಯ್ಟ್ ಸಹಿತ ಮಾಡ್ಬೋದು. ಈ ರೀತಿಯಾಗಿ ಸೇವಾ ಪ್ರಮಾಣಪತ್ರ ಮಾಡೆಲನ್ನು ಕೊಟ್ಟಿದ್ದಾರೆ. ಯಾರು ಆಲ್ರೆಡಿಯಾಗಿ ಸೇವೆ ಮಾಡಿದರೆ ಅವರನ್ನು ತುಂಬಿಕೊಂಡು ಹೋಗಿ ಕೊಡ್ಬೋದಾಗಿದೆ. ಓಕೆ, ಒಟ್ಟಾರೆಯಾಗಿ ಯಾರು ಅತಿಥಿ ಉಪನ್ಯಾಸಕರ ಆಕಾಂಕ್ಷೆ ಆಗಿದ್ದರೆ ಈಗ ಒಂದು ಖುಷಿ ಸುದ್ದಿದೆ. ನಾಳೆಯಿಂದ ಅಂದರೆ 3ನೇ ತಾರೀಕಿನಿಂದ ಅರ್ಜಿ ಸಲ್ಲಿಸಲಿಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ. ಹೀಗಾಗಿ ಯಾರು ಹೊಸಬರಿದ್ದೀರಿ ಅವರು ಸಲ್ಲಿಸ್ಬೋದು, ಯಾರು ಆಲ್ರೆಡಿ ಸಲ್ಲಿಸಿದರೆ ಅವರು ನೀವು ಎಡಿಟ್ ಮಾಡಿಕೊಂಡು ಸಲ್ಲಿಸ್ಬೋದು. ಓಕೆ, ಥ್ಯಾಂಕ್ ಯು.